ಈ ಸುಂದರ ಪರಿಸರದ ಮಧ್ಯೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಸಹೋದರಿ ಮಂಜುಳಾ ಅವರೇ ನಮಸ್ಕಾರ. ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಹೋದರ ಧನಂಜಯ ಅವರೇ, ಪರಿಸರದ ಬಗ್ಗೆ ತಮ್ಮ ಅನುಭವ ಮಾತಿನ ಮುಖಾಂತರ ಎಲ್ಲರಿಗೂ ತಿಳಿಗೇರಿ ಬಂದಂತ ಗೌರವಾನ್ವಿತ ಡಿ ಶಿವಶಂಕರ್ ಅವರೇ, ಪರಿಸರದ ಕರ್ತವ್ಯ, ಅದರ ಪಾಲನೆ ನಿರ್ವಹಣೆ ಮಾಡತಕ್ಕಂಥ ಈ ತಾಲೂಕಿನ ಗೌರವಾನ್ವಿತ ಅಧಿಕಾರಿಗಳು ಗುರಿಯಪ್ಪನವರೇ, ಮುಖ್ಯ ಅತಿಥಿಗಳಾಗಿ ಈ ಸಂಸ್ಥೆಯ ಹಿರಿಯ ಸಲಹೆಗಳು ಆದಂಥ ನನ್ನ ಸಹೋದರಿಯರಾದಂಥ ಭಾಗ್ಯಮ್ಮ ಮತ್ತು ಭಾಗ್ಯಮ್ಮನವರೇ, ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಕಾರ್ಖಾನೆ ಫ್ಯಾಕ್ಟರಿಯ ಸದಸ್ಯ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದವರೇ, ನಾನು ಈ ದಿವಸ ಪರಿಸರ ಅದನ್ನ ಹೇಗೆ ಕಾಪಾಡ್ಕೋಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಪರಿಸರವನ್ನ ಯಾವ ರೀತಿ ಏನ್ ಉಳಿಸ್ಕೋಬೇಕು. ವಿಶೇಷವಾಗಿ ಈ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ಒಂದು ತೀರ್ಮಾನ ಕೊಡು. ಏನಪ್ಪ ಒಂದು ತೀರ್ಮಾನ ಅಂದ್ರೆ, ಈ ದಿವಸ ಯಾರು ಬೋಧಕರಿದ್ರು, ನಾನ್ ಟೀಚಿಂಗ್ ಸ್ಟಾಫ್, ಅವರ ಟ್ಯಾಲೆಂಟ್ ಅನ್ನ ಹೊರಗಡೆ ತೆಗೆಯುವುದು. ಅವ್ರ ಟ್ಯಾಲೆಂಟ್ ಹೊರಗಡೆ ತೆಗೆದಾಗ ಪರಿಸರವನ್ನ ಹೇಗೆ ಉಳಿಸ್ಕೋಬೇಕು ಅಂತ ಅವ್ರದೇ ಬುನಾದಿ ಆಗ್ತದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ, ಈಗ ಟೀಚರ್ಸ್ ಬಂದ್ರೆ ಏನ್ ಮಾಡ್ತಾರೆ, 10 ಗಂಟೆಗೆ ಬರ್ತಾರೆ, 5 ಗಂಟೆಗೆ ಹೊರಡ್ತಾರೆ. ಅದೇ ನಾನ್ ಟೀಚಿಂಗ್ ಸ್ಟಾಫ್ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ತಾರೆ. ಈ ಗಿಡ ಹೀಗಿದೆ, ಈ ಗಿಡದಲ್ಲಿ ಮಾವಿನ ಇದು ಬಿಡುತ್ತೆ, ಈ ಗಿಡದಲ್ಲಿ ಸೌತೆಪೊಳೆ ಮಾವಿನಕಾಯಿ ಬಿಡುತ್ತೆ, ಇದು ಬೇವಿನ ಮರ, ಈ ತರ ಚರ್ಚೆಗಳು ನಡೀತಾ ಇರ್ತವೆ. ಕೆಲವೊಂದು ಟೈಮ್ ಇದೆ. ಮಕ್ಕಳನ್ನ ಈಗ ನಮ್ಮ ವಾಹನ ಚಾಲಕರು ಬೆಳಿಗ್ಗೆ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಮತ್ತೆ ಸಾಯಂಕಾಲ ಅವ್ರು ಕರ್ಕೊಂಡು ಹೋಗ್ತಾರೆ. ಮಧ್ಯ ಅವ್ರಿಗೆ ಅದ್ಭುತವಾದ ಪರಿಸರ ಜ್ಞಾನ ಚೆನ್ನಾಗಿದೆ. ಯಾಕೆಂದ್ರೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಗ್ರಾಮೀಣ ಭಾಗದವರು. ಯಾರು ಸಿಟಿ ಏನಪ್ಪ ನಿಂದು ಎಲ್ಲ ಸಂತೋಷ.
ಭಾಳ ಹೊರಗಡೆ ನನಗೆ ಇಬ್ಬರ ಹೆಸರು ಗೊತ್ತಿಲ್ಲ. ನಮಗೆ ದಯವಿಟ್ಟು ಯಾರು ಉನ್ನತ ಪಾಸ್ ಮಾಡ್ರಪ್ಪ, ನನಗೆ ಕನ್ಫ್ಯೂಸ್ ಮಾಡ್ಬೋದು. ಯಾಕೆಂದ್ರೆ ನಿಮಗಿರುವ ಪರಿಸರದ ಕಾಳಜಿ ಬಗ್ಗೆ ನಮಗೆ ಬೇರೆಯವರಿಗೆ ಅಷ್ಟಾಗಿ ಗೊತ್ತಿಲ್ಲ ಅಂದ್ಕೊಂಡಿದ್ದೀವಿ. ಇವನ ವಿಜ್ಞಾನಿಗಳು ಕೂಡ ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದ್ರೆ ನೀವೇನ್ ಮಾಡ್ತಿದ್ರಿ ಮೊದಲು, ನಿಮ್ ತಾತ ಅಪ್ಪ ಅಮ್ಮ ಅವರೆಲ್ಲ ಏನ್ ಮಾಡ್ತಾ ಇದ್ರು, ಏನಾದ್ರು ಮರ ಕಡಿದ್ರೆ 4 ಕೊನೆಗಳು ಇಡ್ತಾ ಇದ್ರು ಅಲ್ವಾ. ಜೊತೆಗೆ ನೀವು ಈ ಕೀರೆ ಸೊಪ್ಪು ಹಾಕ್ಬೇಕಾದ್ರೆ ಅಲ್ಲಿ ಮೂಲಂಗಿ ಹಾಕ್ತಾ ಇದ್ರಿ, ಸೋರೆಕಾಯಿ ಹಾಕ್ತಾ ಇದ್ರಿ, ಹೀರೆಕಾಯಿ ಹಾಕ್ತಾ ಇದ್ರಿ, ಬದನೆಕಾಯಿ ಹಾಕ್ತಾ ಇದ್ರಿ, ಅನೇಕ ಎಲ್ಲ ಗಿಡಗಳನ್ನ ನೀವು ಬೆಳೆಸ್ತಾ ಇದ್ರಿ. ನಮಗೆ ಅವು ನಮ್ಮ ಜೀವನಕ್ಕೆ, ನಮ್ಮ ಆರೋಗ್ಯದ ಬಗ್ಗೆ ಎಲ್ಲ ಬೇಕಾದಂತ ವಸ್ತುಗಳನ್ನ 3 ತಿಂಗಳಲ್ಲೇ ಬೆಳೆದುಕೊಂಡು ತುಂಬಿಸುತ್ತಾರೆ. ಹೌದಲ್ವಾ? ಅದಕ್ಕೆ ನಿಮಗೆ ಜವಾಬ್ದಾರಿ ಜಾಸ್ತಿ ಇದೆ. ಜೊತೆಗೆ ನನ್ನ ಮುಖ್ಯದವರೆಲ್ಲ ಹೋಗ್ತಿದೆ, ಅವರು ಕೂಡ ಜವಾಬ್ದಾರಿ. ಎಲ್ಲ ಗ್ರಾಮೀಣ ಮಕ್ಕಳಾಗಿರೋದ್ರಿಂದ ನೀವು ನೇರವಾಗಿ ಸ್ಪಷ್ಟವಾಗಿ ಏನು ನಡೀತಾ ಇದೆ, ಏನು ಮಾಡಬಹುದು, ಏನು ಉಳಿಸ್ಕೋಬಹುದು ಅನ್ನುವ ನಿಟ್ಟಿನಲ್ಲಿ ನಿಮಗೆ ಚೆನ್ನಾಗಿದೆ. ಇವತ್ತು ಅರ್ಥಗರ್ಭಿತವಾಗಿ ನಮ್ಮ ಕುಕ್ಕಣ್ಣವರ ಶಿವಣ್ಣವರ ಸಲಹೆ ಮೇರೆಗೆ ಈ ದಿವಸ ಈ ಯೋಜನೆಯನ್ನ ನಾವು ಒಂದು ಹಾಕ್ತೇವೆ. ಅದಕ್ಕೆ ಆ ಯೋಜನೆಗೆ ಗೌರವ ಕೊಡುವುದು, ಅದಕ್ಕೆ ಶಕ್ತಿ ಕೊಡುವುದು, ಅದಕ್ಕೆ ಒಂದು ಉಸಿರು ಕೊಟ್ಟು ಬೆಳೆಸುವಂತ. ಹೇಗೆ ನಾನು ನಿಮ್ಮಲ್ಲಿ ಒಂದು ಇಷ್ಟೇ ನಾನು ಕೇಳ್ಕೊಳ್ಳೋದೇನಿಲ್ಲ, ಒಂದು ಗಿಡ ನೆಟ್ರೆ ಬರೀ ಆಕ್ಸಿಜನ್ ಒಂದೇ ಅಂತಲ್ಲ, ಸಕಲ ಪ್ರಾಣಿಗಳು ಕೂಡ ಅದು ಬರುತ್ತದೆ. ನೀವು ಒಂದು ಮಾವಿನ ಮರದಲ್ಲಿ ಒಂದು ಮಾವಿನಕಾಯಿ ಇರುತ್ತೆ, ಅದು ಗಿಳಿ ಕಚ್ಚಿರುತ್ತೆ, ಎಷ್ಟು ಟೇಸ್ಟ್ ಆಗಿರುತ್ತೆ. ಅದೇನಿರೋದೈತೆ ಗಿಳಿ ಕಟ್ಟಣ್ಣು ಅದೇನೋ ಅಂತೀರಪ್ಪ, ಏನಂತೀರ ಅಲ್ವಾ? ನೇರಳೆ ಹಣ್ಣು ಇರ್ಬೋದು, ಮತ್ತು ಇನ್ನಿತರ ಹಣ್ಣುಗಳು, ಒಂದು ಗಿಳಿ ಇರ್ಬೋದು, ಇನ್ನೊಂದು ಪಕ್ಷಿಗಳು ಇರ್ಬೋದು, ಇನ್ನೊಂದು ಇರ್ಬೋದು. ಆ ಮರದಿಂದ ಎಷ್ಟು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್. ನಾನು ಅದಕ್ಕೆ ನಿಮ್ಗೆ ಹೇಳ್ತಾರೆ, ದಯವಿಟ್ಟು ನನ್ನ ಎಲ್ಲ ಸಹೋದರ ಸಹೋದರಿಗೆ ಟೀಚಿಂಗ್ ಸ್ಟಾಫ್ ಬಿಟ್ಟು ನೀವು ಪ್ರತಿಜ್ಞೆಯನ್ನ ಮಾಡಬೇಕು. ಏನ್ ಪ್ರತಿಜ್ಞೆ ಮಾಡಬೇಕು? ನಾನು ಬೇಕೆ ಭಾಷ ಮಾಡಲಿಕ್ಕೆ ಬರ್ತೀನಿ, ನಿಮ್ಮನ್ನು ಒಂದು ಮನವಿ ಮಾಡ್ಕೊಳ್ಳಿಕ್ಕೆ ನನಗೆ ಬೇಕೆ ಆಗ್ತಿದ್ದೀನಿ. ಏನ್ ಪ್ರತಿಜ್ಞೆ ಮಾಡಬೇಕು ಅಂತಂದ್ರೆ, ನೀವು ಒಂದು ಗಿಡವನ್ನ ಪೋಷಣೆ ಮಾಡಬೇಕು, ಅದನ್ನ ಪ್ರೀತಿ ಮಾಡಬೇಕು. ಆ ಪ್ರೀತಿ ಮಾಡಿದಾಗೆ ಆ ಗಿಡಕ್ಕೆ ವ್ಯಾಲ್ಯೂ ನಿಮ್ಮ ಮನಸ್ಸಿಗೆ ಮುದ ಕೊಡುತ್ತೆ, ಮತ್ತು ಗಿಡನೂ ಕೂಡ ಸೊಂಪಾಗಿ ಬೆಳೀಲಿಕ್ಕೆ ಸಾಧ್ಯ. ಅಡ್ಡಾದಿಡ್ಡಿ ಅದ್ರ ಮೇಲೆ ಪ್ರೀತಿ ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ. ನಿಮ್ಮ ಮಗುನ, ನಿಮ್ಮ ಮಗಳ ಇರ್ಬೋದು, ಮಗ ಇರ್ಬೋದು, ಆ ಮಗಳ ಮೇಲೆ ಎಷ್ಟು ಲವ್ ಮಾಡ್ತೀವಿ, ಎಷ್ಟು ಪ್ರೀತಿ ತೋರಿಸ್ತೀವಿ. ಒಂದು ಗಿಡದ ಮೇಲೆ ಪ್ರೀತಿ ತೋರಿಸಿ ಆ ಗಿಡ ಹಾಗೆ ಆಟೋಮೆಟಿಕ್ ನೀರಾಚರ ಬರೋದಿಲ್ಲ ಅಂದ್ರೆ ಮನಸ್ಸು ಬರಲ್ಲ. ಅದು ಯಾವಾಗ ನೀವು ಮಗಳ ಪ್ರೀತಿ ಮಾಡ್ತೀರಿ, ಅದಕ್ಕೆ ನೀರು ಹಾಕ್ತೀರಿ, ಅದು ಗೊಬ್ಬರನೂ ಹಾಕ್ತೀರಿ. ಎವ್ರಿಡೇ ಯಾವ ಹಸುನೋ ಎಮ್ಮೆನೋ ಮೇಕೆನೋ ಕುರಿನೋ ತಿಂದಿಗೆ ಅಂತ ಚೆಕ್ ಕೂಡ ಮಾಡ್ತೀರಿ, ಒಂದು ವಿಸಿಟ್ ಮಾಡ್ತೀರಿ ಅದಕ್ಕೆ ಎವ್ರಿಡೇ. ಸಾಟರ್ಡೆ ಸಂಡೇ ಏನ್ ಮಾಡ್ತೀರಿ, ನಾಳೆ ಏನು ಗಿಡ ನೋಡ್ಕೋಬೇಕಪ್ಪ, ಸೋಮವಾರ ಬೆಳಿಗ್ಗೆ ನೋಡ್ಕೋಬೇಕಲ್ಲ, ಆ ಮಟ್ಟ ಬರಬೇಕು ಅಂತ ನೀವು ಅದನ್ನ ಪ್ರೀತಿ ಮಾಡಿ ಅಲ್ವಾ? ಪ್ರೀತಿ ಮಾಡ್ತಾರ ಇಲ್ಲ? ಈಗ ಏನಂದ್ರೆ, ನನಗೆ ಒಂದು ಖುಷಿ ಅಂತಂದ್ರೆ, ನಿಮ್ಮಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ. ನಾನು ಯಾವಾಗಲೂ ನಿಮ್ಮನ್ನ ವಾಹನ ಚಾಲಕರು ಅಂತ ನಾನು ಕನ್ಸಿಡರ್ ಮಾಡಿಲ್ಲ. ನಿಮ್ಮನ್ನು ಯಾವಾಗಲೂ ನಾನು ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಆರ್ಕೆ ಫ್ಯಾಮಿಲಿಯಲ್ಲಿ ನೀವು ಪರಿಸರವನ್ನು ಉಳಿಸ್ಕೋಬೇಕು ಅಂದ್ರೆ ಒಂದು ಗಿಡ ನೆಡಬೇಕು. 4 ಗಿಡ ನೆಡಬೇಕು, ನಿಮ್ಗೆ ಅನುಕೂಲ.
ಯಾಕೋ ಒಂದು ಗಿಡ ನೆಡಬೇಕು ಅನ್ನೋ ಅದು ಹೇಗೆ, ಅದು ಹಣ್ಣು ಸಿಕ್ಕೂ ಬೇಕು, ನಾಳೆ 4 ಪಕ್ಷಿಗಳಿಗೆ ಆಹಾರ ಕೂಡ ಹಾಕ್ಬೇಕು, ನಮಗೂ ಕೂಡ ಆಕ್ಸಿಜನ್ ಸಿಗ್ಬೇಕು, ನಾವು ಆ ನರಳಲ್ಲಿ ಕೂತ್ಕೋಬೇಕು, ನಾವು ಒಂದು ಸೈಕಲ್ ಆ ಮರದ ಕೆಳಗೆ ನಿಲ್ಲಿಸ್ಬೇಕು, ಆ ಬಸ್ಸನ್ನು ಕೂಡ ಮರದ ಕೆಳಗೆ ನಿಲ್ಲಿಸ್ಬೇಕು. ಒಂದು 2 ನಿಮಿಷ ಎಷ್ಟು ತಗೋಬಹುದು. ಒಂದು ನೀವು ಊಹೆ ಮಾಡ್ಕೊಳ್ಳಿ, ನೀವು ಇಲ್ಲಿ ಕೂತ್ಕೊಳ್ಳಿ, ಒಂದು 2-4 ಜನ ಸ್ನೇಹಿತರು, ಇಲ್ಲಿಯ ವಾತಾವರಣ, ಇಲ್ಲಿ ನಿಮ್ಮ ಮಾತಿನ ಅರ್ಥಗಳ ಒಂದು ತರ್ಜಮೆ ಮಾಡ್ಕೊಳ್ಳಿ. ಅದೇ ಒಂದು ಮರದ ಕೆಳಗಡೆ ಕೂತ್ಕೊಳ್ಳಿ, ಒಂದು 4 ಚೇರ್ ಹಾಕೊಂಡು ಅಥವಾ ಕಲಿ ಪೇಜ್ ಮಾಡ್ಕೊಂಡು ಅಥವಾ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಕೂತ್ಕೊಳ್ಳಿ. ಅಲ್ಲಿ ವಾತಾವರಣವನ್ನು ನೀವು ಫೀಲ್ ಮಾಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ನನ್ನ ಮರ ಬೆಳೆಸ್ಬೇಕು. ದಯವಿಟ್ಟು ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನನಗೆ ನೀವೆಲ್ಲರೂ ಒಂದು ಅಸೂರೆನ್ಸ್ ಕೊಡಬೇಕು. ಏನು ಅಸೂರೆನ್ಸ್ ಮಾಡಬೇಕು? ಪ್ರತಿ ವರ್ಷ ನಿಮ್ಮ ಸಂಸ್ಥೆ ನಿಮ್ಗೆ ಆದ ಒಂದು ಇದರಲ್ಲಿ ನೀವು ಭಾಗ ಆಗ್ಬೇಕು. ಭಾಗ ಆಗ್ಬೇಕು ಅಂತಂದ್ರೆ ಈ ಸಂಸ್ಥೆ ನಿಮ್ಮೊಂದು ಅಂಗ. ಈ ಸಂಸ್ಥೆ ವಿಶಾಲವಾಗಿದೆ, ಪರಿಸರದ ಮತ್ತೆ ನಾವು ಬೆಳೀತಾ ಇದ್ದೀವಿ. ಒಂದು ಎಕ್ಸಾಂಪಲ್ ಹೇಳಿ ಕೇಳಿ, ನಾನು ನ್ಯೂಜಿಲೆಂಡ್ ಹೋಗಿದ್ದೆ ಲಾಸ್ಟ್ 3-4 ಇಯರ್ಸ್. 14ರಿಂದ 15 ಕಿಲೋಮೀಟರ್ ನಡೀತಿದೆ ರೈಲ್. ಒಂದೊಂದು 20 ಕಿಲೋಮೀಟರ್ ನಾನು ಜರ್ನಿ ಮಾಡ್ತಾ ಇದ್ದೆ. ಇಲ್ಲಿ 1 ಕಿಲೋಮೀಟರ್ ನಡೀಲಿಕ್ಕಾಗಲ್ಲ. ನೋಡಿ, ಈಗ ಮಸಾಲಗಳು ಮೆಲ್ಲ ಕೈ ಹಾಕಿಸೋದು. ನಾನು ಅದೇ ನ್ಯೂಜಿಲೆಂಡ್ ಇದ್ದಿದ್ರೆ ಲೈಬ್ರರಿ ಹೇಳ್ಬಿಡ್ತಾ ಇದ್ದೆ. ಯಾಕೆ ಹೇಳಿ, ಇದೆ ನಮ್ಗೆ ಇದು ಸಾಕ್ತಾ ಇಲ್ಲ ನಮ್ಗೆ ಆಕ್ಸಿಜನ್. ನೀವೇನಾದ್ರು ಹೀಗೆ ಕಂಟಿನ್ಯೂ ಮಾಡಿದ್ರೆ ತುಕಾರಾಮ ಶಿವಣ್ಣಗೌಡರು ಇಬ್ರು ಆಕ್ಸಿಜನ್ ಅಂಗಡಿ, ಆಮ್ಲಜನಕದ ಅಂಗಡಿಗಳನ್ನ ತೆರೀತಾರೆ. ಒಬ್ರು ಮಂಡ್ಯದಲ್ಲಿ, ಒಬ್ರು ಮೈಸೂರಲ್ಲಿ. ನೀವು ಮಂಡ್ಯಕ್ಕೆ ಹೋಗಿ ಕ್ಯೂ ನಿಂತ್ಕೋಬೇಕು. ಹೇಳ್ತಾರೆ ಶಿವಶಂಕರ್ 4 kg 5 kg 1 kg ನಲ್ವತ್ತು kg ಆಕ್ಸಿಜನ್ ಕೊಡಿ. ಇದ್ದೇ ಬರ್ತಾ ಇದ್ದಾವೆ, ಉಸಿರು ಯಾಕೋ ತೇಗ್ತಾ ಇದೆ. ಆ ಮಟ್ಟಕ್ಕೆ ಹೋಗ್ಬೇಕು. ಇದು ನಿಮ್ಗೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಇವತ್ತು ನೀವು ನನಗೆ ಸತೀಶ್ ಬಾಬು ನಮಗೆ ಒಂದು ಅಸೂರೆನ್ಸ್ ಕೊಡಬೇಕು. ಇವತ್ತೇನು 100 ಜನ ನಿಶ್ಚಿತ 100 ಜನ ಇರುವುದು. ನೀವು 100 ಜನ ನಮ್ಮ ರಸ್ತೆ ಇದೆಯಲ್ಲ, ಅಲ್ಲೆಲ್ಲ ಕುಂದಿಕ್ಕಿತ್ತು ಎಲ್ಲ ಮಾಡಿದ್ವಿ. ನೀವು ಹೊರಗಡೆ ಒಂಥರ ನಿಮಗೆ ಒಂಥರ ಪ್ರೌಢ ಆಗುತ್ತೆ. ಪ್ರೌಢ ಅಂತಂದ್ರೆ ಹೆಮ್ಮೆ ಆಗುತ್ತೆ. ಇಂಥ ವಾತಾವರಣದ ನಾನು ಇನ್ಸ್ಟಿಟ್ಯೂಷನ್ ಹೋಗ್ತಾ ಇದ್ದೀನಿ ಅಲ್ವಾ? ಹೇಗೆ ನೋಡಿ, ಈ ಮಾದೇವಪುರದಲ್ಲಿ ಸುಮ್ಮ ತೆಗಿತಾರೆ, ಆ ಕಡೆ ಗದ್ದೆ ಈ ಕಡೆ ಗದ್ದೆ, ರೋಡ್ ಮಧ್ಯೆ ಆ ಕಡೆ ಇನ್ನೊಂದು ತೆಂಗಿನ ಮರಗಳು, ಮತ್ತೆ ಈ ಹೊಗೆ ಗಿಡಗಳು ಅವು ಇವೆಲ್ಲ ಇರ್ತದೆ. ಆ ಸೌಂದರ್ಯಕ್ಕೋಸ್ಕರ ಅಲ್ಲಿ ಸಿನಿಮಾ ತೆಗಿತಾರೆ. ಮತ್ತೆ ಜೊತೆಗೆ ಆ ಪರಿಸರಗಳು ಅಷ್ಟೇ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಒಂದು ಹುಲ್ಲು ಕಡ್ಡಿ ಬೆಳೆದಾಗ ನೋಡ್ಕೊಂಡಿದ್ದಾರೆ. ನೀವು ದಯವಿಟ್ಟು ಬಾಬು ಬಸವಣ್ಣ, ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ನನಗೆ ಇಲ್ಲಿ ಎಲ್ಲ ಆರ್ಕೆ ಫ್ಯಾಮಿಲಿ, ನಾನ್ ಟೀಚಿಂಗ್ ಫ್ಯಾಮಿಲಿ, ಒಂದೊಂದು ಗಿಡಗಳನ್ನ ಜವಾಬ್ದಾರಿತವಾಗಿ ಅವರು ನೋಡ್ಕೋಬೇಕು. ಒಂದು ನಿಮ್ಮೆಲ್ಲರ ಒಂದು ಇದರಿಂದ ನೀವೇನು 1 ವರ್ಷ ಆ ಗಿಡ ನೋಡ್ಕೊಂಡ್ರೆ, ಮತ್ತೇನು 100 ಗಿಡಗಳು ನಿಮಗೆ ಕೊಡ್ತಾರೆ ಮಸೂರು ಕೊಟ್ಟರು. ಈ ಒಂದು ಗಿಡ ನೋಡ್ಕೊಂಡ್ರೆ ನಿಮಗೆ 50 ರೂಪಾಯಿ ಒಂದು ವರ್ಷಕ್ಕೆ ನಾವು ಈ ಸಂಸ್ಥೆ ನಿಮಗೋಸ್ಕರ ಕೊಡ್ತೀವಿ. ಒಂದು ಗಿಡಕ್ಕೆ ಎಲ್ಲರಿಗೂ 50 ರೂಪಾಯಿ. ಒಂದು ಗಿಡಕ್ಕೆ ಯಾರು ನೋಡ್ಬೇಕಾದ್ರೆ, ಯಾರು ಪೋಷಿಸ್ತಾರೆ ಅವ್ರಿಗೆ 50 ರೂಪಾಯಿ ಕೊಡ್ತಾರೆ. ಹಾಗೆ 100 ವರ್ಷ ಹಾಗೆ ಕಂಟಿನ್ಯೂಸ್ ಕೊಡ್ತಾರೆ. ನೋಡಿ, 2 ತರ ಆಪ್ಷನ್ಸ್. ಒಂದು, ನನಗೆ ಈ ಪರಿಸರ ಬಗ್ಗೆ ತುಂಬಾ ಗೌರವ ಅಂತಂದ್ರೆ, ಬಟ್ ಏನು ಅಂತಂದ್ರೆ ನಾವು ಮಧ್ಯೆ ಬೆಳಿಬೇಕು, ಈ ಮಧ್ಯ ಬದುಕಬೇಕು. ಇದೇನಾಗಿದೆ ಬೆಂಗಳೂರಿಗೆ, ಇವತ್ತು ನಾನು ಬರಬೇಕಾದ್ರೆ ಸುಬ್ರಹ್ಮಣ್ಯ ಫೋನ್ ಮಾಡಿದ್ದೀನಿ, 10 ನಿಮಿಷ ಬೇಕಾಗುತ್ತೆ.
ಆ ನೈಸ್ ಡ್ರಿಂಕ್ಸ್ ಅಂತ ಹೊರಗಡೆ ಬರ್ಬೇಕಾದ್ರೆ ಮಿನಿಮಮ್ ಅರ್ಧ ಗಂಟೆ ಎಲ್ಲ ವೀಕೆಂಡ್ ಎಲ್ಲ ಬಂದ್ಬಿಡ್ತಾರೆ ಹೊರಗಡೆ. ಒಂದೆಲ್ಲ ಬಳೆ ಪಕ್ಕನ ಎಲ್ಲ ಬೋಟನ ರೆಸಾರ್ಟ್ಗಳು ಯಾವುದೂ ಖಾಲಿ ಇಲ್ಲ. ಮೈಸೂರಿಗೆ ಇವತ್ತು ಒಂದೇ ದಿವಸ 1,65,000 ವೆಹಿಕಲ್ ಹೋಗ್ತದೆ. ಎಲ್ಲಪ್ಪ ಹೋಗೋದು ಎಲ್ಲಪ್ಪ ಇಟ್ಕೊಳ್ಳುವ ಸರಿ 1,65,000. ಅದೇ ನಾಳೆ ಸಾಯಂಕಾಲ ಭಾನುವಾರ ನೀವು 4 ಗಂಟೆಗೆ ನೀವು ನಿಂತ್ಕೊಂಡ್ರೆ ಅಷ್ಟೇ ವೆಹಿಕಲ್ ಸೇರ್ಕೊಳ್ತದೆ. ಏನಾಗಲಿ ನಾಳೆ ಇಡೀ ಸಿಟಿನಲ್ಲಿ ವಾಸ ಮಾಡ್ತಾ ಇರ್ತಾರೆ, ಹಳ್ಳಿ ಗಾಡಿ ಬರ್ತಾರೆ. ಅಟ್ಲೀಸ್ಟ್ ನಾವು ಗೌರವಿಸುವಾಗ ಅವ್ರಿಗೆ ಅತಿಥಿ ಸತ್ಕಾರ ಮಾಡಲೇಬೇಕಲ್ಲ. ಆ ಮಟ್ಟ ನಾವು ಬರ್ತೀವಿ. ಅತಿಥಿ ಸತ್ಕಾರ ನೀರು ಕೊಟ್ಟೇಳಲ್ಲ ಅವರು, ಸ್ವಲ್ಪ ಆಕ್ಸಿಜನ್ ಪ್ರಾಬ್ಲಮ್. ನಾನು ಮಲಗಿದ್ದು ಒಂದೆರಡು ದಿವಸ ಇಲ್ಲಿ ಮಲಗಿದ್ರೆ ನಾನು ಒಂದು ವಾರ ನೆಮ್ಮದಿ ಬೆಂಗಳೂರು ಇರ್ತೀನಿ ಅನ್ನೋ ಮಟ್ಟ ನಿಮ್ಗೆ ಸಿಕ್ಕಲ್ಲ, ನಿಮ್ಮ ಮಕ್ಕಳಿಗೂ ಸಿಕ್ಕಲ್ಲ, ನಿಮ್ಮ ಮೊಮ್ಮಕ್ಕಳು ಸಿಕ್ಬೋದು. ನೀವು ಹೀಗೇ ಕಂಟಿನ್ಯೂ ಮಾಡ್ಕೊಂಡು ಅಲ್ವಾ? ನಮ್ಗೆ ಹೇಳ್ತಾ ಇದ್ರು 33% ಇರ್ಬೇಕಾಯ್ತು, ಈಗ 21, 22, 23 ಇಷ್ಟು ಬೀಗ್ತಾ ಇದೀವಲ್ಲ ನಾವು. ಇವತ್ತು ಯಾರು ಒಲೆ ಉಳಿಸ್ತಾರೆ, ಎಲ್ಲ ಗ್ಯಾಸ್ ಮತ್ತೆ ಎಲೆಕ್ಟ್ರಿಕ್. ಇಷ್ಟಿದ್ದು ನಾವು 12% ಕಮ್ಮಿ ಇದ್ದೀವಿ. ಏನಾದ್ರೂ ಅದಿಲ್ಲ ಅಂದಿದ್ರೆ ಹೇಗೆ ಹೋಗ್ತಿತ್ತು? ಯೋಚನೆ ಮಾಡಿದ್ದೀರಾ? ಎಲ್ಲ ಯೋಚನೆ ಮಾಡಿ. ನಾನು ತುಕಾರಾಮ್ ಮತ್ತೆ ಶಿವಣ್ಣನವರು ಮತ್ತೆ ನರಸಪ್ಪರು 3 ಜನಕ್ಕೆ ಮನೆ ಮಾಡ್ಕೊಳ್ತೀನಿ. ವೇದಿಕೆ ಮೇಲೆ 3 ಜನ ಬಂದು ಈ ನಾನ್ ಟೀಚಿಂಗ್ನವ್ರಿಗೆ ಬೋಧನೆ ಅಟ್ಲೀಸ್ಟ್ 8 ಗಿಡಗಳು ನೆಡಬೇಕು, 8 ಕೀಪ್ ಮಾಡ್ಕೋಬೇಕು, ಇದಕ್ಕೆಲ್ಲ ಡಿಸ್ಕಸ್ ಮಾಡಿದ್ವಿ. ಇವೆಲ್ಲದ್ರ ಬಗ್ಗೆ 3 ಒಂದೇ ಸಾರಿ, ಯಾಕೆ ಟೈಮ್ ಇಲ್ಲ. ಮತ್ತೆ ಮಾನ್ಯ ನಮ್ಮ ನೆಮ್ಮದಿಯಾದಂಥ ನೆನೆಯವರು ಕೂಡ ಇದ್ದಾರೆ, ಅವರು ನಿಮ್ಮ ಜೊತೆ ಹೋಗ್ತಾರೆ. ಯಾಕಂದ್ರೆ ಅವರು ಕೂಡ ಪರಿಸರದ ಬಗ್ಗೆ ಕಾಳಜಿ ಜಾಸ್ತಿ. ಸುಮಾರು ಮಾಮೂಲು ಇರುವಂತ ಸರ್ ಅಲ್ಲೇ ಇಲ್ಲ, ಅವರು ನೋಡ್ಬೇಕಾಗ್ತಾರೆ. ಖುಷಿ ಆಯ್ತು. ಅವರು ಕೂಡ ನಿಮ್ಮ ಕೈ ತೋರಿಸ್ತಾರೆ. ಟೈಮ್ ಇಲ್ಲ. ನಿಮ್ಮ ಪತ್ರಿಕಾ ಈ ದಿವಸ ನನ್ನ ಗುರಿಯಪ್ಪನವರು ಶಿವಶಂಕರ್ ಅವರು ಬಿಟ್ಟು ಯಾಕೆಂದ್ರೆ ನೀವು ಮತ್ತೆ ನಾನು ಈ ವೇದಿಕೆ ಮೇಲೆ ಬರುತ್ತ ಒಂದು ನನಗೆ ಕಣ್ತು ಬರುತ್ತೆ. ಯಾಕೆಂದ್ರೆ ನನಗೆ ಪ್ರೇಯರ್ ಆಯ್ತಲ್ಲ, ನೋಡ್ತಾರೆ ಕೇಳಿ ಯಾಕೆ ಪ್ರೇಯರ್ ಕೇಳಿದ್ರೆ ಎಲ್ಲ ಕೇಳೋಲ್ಲ. ಎಷ್ಟು ಅದ್ಭುತವಾಗಿತ್ತು. ಚೈತ್ರ ಹೊಟ್ಟೆ ಹೋಗ್ಬಿಟ್ಟು ಇರ್ಬೇಕು. ಐ ಥಿಂಕ್ ನನ್ನನ್ನು ಚಾಲೆಂಜ್ ಮಾಡ್ತಾರೆ ಪ್ರೇಯರ್ ಅಂತ. ಎಷ್ಟು ಅದ್ಭುತವಾಗಿ ಮಾಡೋಲ್ಲ ಅಲ್ವಾ? ಹೌದಲ್ವಾ ಬೇಡ? ಅಷ್ಟು ಬ್ಯೂಟಿಫುಲ್ ಆಗಿ ಬಂತು. ಇವ್ರಿಗೂ ಟ್ರೈನಿಂಗ್ ಕೊಟ್ರೆ ಅವ್ರ ಕಲೆ ಹೊರಗಡೆ ಬಂತು. ಈಗ ಮಂಜುಳ ಅವರು ಮಾತಾಡೋ ಪ್ರಯತ್ನ ಪಟ್ರು. ಅವ ನನಗೆ ಏನ್ ಖುಷಿ ಆಯ್ತು ಗೊತ್ತಾ? ಮುಂಜೂಡವರು ಆ ಮುಟ್ಟಿದಾರಲ್ಲ, ಆ ಜಗತ್ತು, ಆ ಗಾಂಭೀರ್ಯ ಅವಶ್ಯ. ಕೆಲವರಿಗೆ ಇಟ್ಕೊಳ್ಳುತ್ತೆ ಮಾತಾಡ್ಲಿಕ್ಕೆ. ಆ ಗಾಂಭೀರ್ಯ ಏನಿಲ್ಲ. ಭಾಗ್ಯವರು ಇರ್ಬೋದು, ಸೀನಿಯರ್ ಇರ್ಬೋದು, ಜೂನಿಯರ್ ಇರ್ಬೋದು. ಮತ್ತೆ ನಮ್ಮ ಧನಂಜಿ ಅವರಿಗೆ ಎಷ್ಟು ಅದ್ಭುತವಾಗಿ ಕೊಡ್ತಿದ್ದಾರೆ. ನೀವೆಲ್ಲ ಖುಷಿ ಪಡ್ಬೇಕು. ನಾಳೆ ನೀವು ಇಲ್ಲಿ ಬರ್ತೀರಿ, ನೀವು ಬರ್ತಿರೋ, ನೀವು ಕೂಡ ಯಾರೋ ಒಬ್ಬರು ಬಂದೇ ಬರ್ತೀರಿ. ಫಂಕ್ಷನ್ ನಡೆದಾಗ ನಿಮ್ಮಲ್ಲಿ ಯಾರೋ ವಿದ್ಯೆ ಇರ್ತಾರೆ. ದಯವಿಟ್ಟು ನಮಗೆ ಎಷ್ಟು ಉಮೇಶ ಅಶೋಕ್, ನೀವು ಒಳ್ಳೆ ಪದಕುಂಜುಗಳನ್ನ ಸೇರಿಸಿ ಚೆನ್ನಾಗಿ ಬರೀತೀವಿ ಅಲ್ವಾ? ಇದನ್ನ ನೀವು ಮುಂಚಿತವರಿಗೆ ಅವಕಾಶವನ್ನು ಮಾಡಬಹುದು.
ಶೋಷಿತ ವರ್ಗಗಳು ವಂಚಿತರಿಗೆ ಸಮಾಜದಲ್ಲೇ ವಂಚಿತ ಆಗುತ್ತೆ. ಏನೇನು ಮಾಡ್ತೀವಿ ನಾವು? ನಾನೊಂದು ಫೋನ್ ಮಾಡಿದ ಸುಶೇಖರಣ್ಣ ಪ್ರಜೆ ಮಾಡ್ತೀನಿ. ಸರಿ ಆಯ್ತು, ಸುಶೇಖರಣ್ಣ PS ಪ್ರೊಫೆಷನ್ ಅಂತೇಳಿ ಏನು ನಮ್ಮ ಜೊತೆ ಕುತ್ಕೋತಾರ ಕೇಳಿದ್ಮೇಲೆ ಒಂದು ತಗೋಣ. ನಾನು ಕೇಳ್ಕೊಂಡೆ, ನಾನು ಇಲ್ಲ ಸರ್ ಅವ್ರೇನು ತೊಂದರೆ ಇಲ್ಲ, ಬಸವನವರು ಹೇಳಿದ್ದಾರೆ, ತೊಂದರೆ ಇಲ್ಲ, ಕೂತ್ಕೋತಾರೆ ಅಂತ. ನನಗೂ ಖುಷಿ ಆಯ್ತು. ದುರ್ಯಾಪ್ತವರು ಮತ್ತೆ ಸುಶೇಖರಣ್ಣ ನಿಮ್ಮ RK ಫ್ಯಾಮಿಲಿ ಜೊತೆಗೆ ಕುಳಿತರು ಕೂಡ ನನಗೂ ತುಂಬಾ ಸಂತೋಷ ಆಯ್ತು. ಇದು ನಾವು ಮೊನ್ನೆ ಪ್ರಯೋಗಗಳು ಮಾಡ್ತೀವಿ, ಜಾಗ ಶಿಫ್ಟ್ ಕೂಡ ಮಾಡಿದ್ದಾರೆ, ಸ್ವತಂತ್ರ ದಿನಾಚರಣೆ ದಿವಸ ಅವರು ಕೂಡ ಮಾಸ್ಟರ್ಗಳು ಕೂಡ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಏನೋ ಗ್ಯಾಪ್ ಆಯ್ತು. ಅಶೋಕ್ ನಿಮ್ಮಲ್ಲಿ ಒಂದು ಇದು ಈ ಗ್ಯಾಪ್ ಕಂಟಿನ್ಯೂ ಆಗೋದು, ಕಂಟಿನ್ಯೂ ಇರಬೇಕು, ನಿರಂತರವಾಗಿ ಸ್ಟೇಜ್ಗಳು ಇರಲೇಬೇಕು. ಅವ್ರು ಯಾರೇ ಬಂದಿರ್ತೀವಿ, ಒಂದು ಪ್ರೈಮ್ ಮಿನಿಸ್ಟರ್ ಬಂದು ಕೂತ್ಕೊಂಡ್ರು, ನಾಟ್ ನರೇಂದ್ರ ಮೋದಿ ಅದೇ ಪ್ರೈಮ್ ಮಿನಿಸ್ಟರ್, ಲಾಟ್ ಆಫ್ ಡಿಫರೆನ್ಸ್. ನರೇಂದ್ರ ಮೋದಿಗೂ ಪ್ರೈಮ್ ಮಿನಿಸ್ಟರ್ಗೂ ಲಾಟ್ ಆಫ್ ಗೊತ್ತಾಯ್ತಲ್ಲ. ಪ್ರೈಮ್ ಮಿನಿಸ್ಟರ್ ಬಂದು ಕೂತ್ಕೊಂಡ್ರು ನಮ್ಮಲ್ಲಿ RK ಫ್ಯಾಮಿಲಿ ಸರಿನಾ? ದಯವಿಟ್ಟು ವೇದಿಕೆ ಮೇಲೆ ನಾನು MD ಅವರು, ಸುಕನ್ಯ, ಬಸವನಗೌಡರು ಮತ್ತು ಶಿವಣ್ಣವರು 4 ಜನ ಮುಂದೆ ನೀವು ಹೇಳ್ಬಿಟ್ರೆ ನಾನು ಬಂದ್ಬಿಡಿ. ಅದೇ ಅವ್ರಿಗೆ ಬಂದ್ಬಿಡ ಬನ್ನಿ ಸಹ ಪರವಾಗಿಲ್ಲ, ಬರೋದು ಬರ್ತೀರಿ, ಸುಮ್ಮನೆ 2 ಸಲ ಕೇಳಿಸ್ಕೊಳ್ತೀರಿ. ನಮಸ್ಕಾರ. ನಮಸ್ಕಾರ. ಹಲೋ ಹಲೋ ನಮಸ್ಕಾರಗಳು. ಈಗ ಈಗ ನಮ್ಮ RK ಶಿಕ್ಷಣ ಸಂಸ್ಥೆಗಳ ಜಾಗ ಸುಮಾರು 40 ಎಕರೆ ಇದೆ. ನಮ್ಮ ಮಾನ್ಯ ಅಧ್ಯಕ್ಷರು ಇವಾಗ ಒಂದು 500 ಗಿಡ ನೆಡ್ಸಿ ಅಂತ ಹೇಳಿದ್ರು. ನಾವು 250 ಕುದಿ ತೆಗಿಸಿದ್ದೀವಿ. ಮೊನ್ನೆ 150 ಸಸಿಗಳನ್ನ 210 ಹತ್ರ ಹಾಕ್ಸಿದೀವಿ. ಈಗ ನಾವು ಬೇರೆಯವ್ರಿಗೆ ಗಿಡ ನೆಡಿ ಅಂತ ಹೇಳೋ ಬದಲು ನಾವೇ ನೆಟ್ಟು ಅದನ್ನ ತೋರಿಸ್ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ನಮ್ಮ ಕಾಂಪೌಂಡ್ ಆರಡಿ ಒಳಗಡೆ 5 ಗುಂಡಿಗಳನ್ನ ನಾವು ತೆಗೆಸಿದ್ದೀವಿ. ಅದನ್ನ ರೆಡಿ ಗಿಡ ನಡೆಸಿದ್ದೀವಿ. ಅದನ್ನ 5-6 ಗಿಡಗಳನ್ನು ನಾನೇ ಭರಿಸ್ವಾಮಿಗಳು ಅಂತ ಆಡಳಿತಾಧಿಕಾರಿಗಳು ನಾನೇ ದತ್ತು ತಗೊಂಡಿದ್ದೀನಿ. ಒಂದು 6 ವರ್ಷ ಅದನ್ನ ಬೆಳೆಸಾದ್ಮೇಲೆ ಅದು ಒಂದು ಸ್ಥಿತಿಗೆ ಬಂದರೆ ಒಂದು ನವೀಕಟ್ಟನ್ನ ಕಟ್ಟಿಸ್ಬೇಕು ಅಂತ ಕೂಡ ನಾನು ಯೋಚನೆ ಮಾಡಿದ್ದೀನಿ. ಅದನ್ನ ನಾನೇ ಗಿಡದ ಸಂರಕ್ಷಣೆ ಜವಾಬ್ದಾರಿಯನ್ನು ನಾನೇ ಮಾಡ್ತಾ ಹೋಗಿದ್ದೀನಿ. ಮತ್ತೆ ಇದೇ ರೀತಿ ನಮ್ಮ ಪ್ರಥಮೋದಯ ಕಾಲೇಜಿನ ಸತೀಶ್ ಬಾಬು ಅವರು, ಮುತ್ತುವಿಗೆ ಇನ್ನು ಹಲವಾರು ಜನ ಹೇಳಿದ್ದಾರೆ. ಅದೇ ರೀತಿ ನೀವು ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ವಿ. ನೀವೆಲ್ಲರೂ ಕೂಡ ಅಧ್ಯಕ್ಷರು 1 ಸಸಿ ಹೇಳಿದರೆ ಅದಕ್ಕಿಂತ ಜಾಸ್ತಿ ಸಸಿಗಳಾಗುವುದು. ಕನಿಷ್ಠ ಪಕ್ಷ 1 ಸಸಿಗಳನ್ನು ಗೊತ್ತು ತಗೊಂಡು ಅದರ ಸಂರಕ್ಷಣೆ ತಗೊಂಡು ಮತ್ತೆ ಬೇಸಿಗೆಯಲ್ಲಿ ಅದು ನೀರು ಹಾಕಿ ಪೋಷಿಸಿ ಒಂದ್ಸಲ ಬೆಳೆಸಿದ್ರೆ ಅಧ್ಯಕ್ಷರಿಗೆ ನಮ್ಗೆ ಸಂತೋಷ ಆಗುತ್ತೆ. ಅದನ್ನು ನಾವು ಮಾಡೋಣ ಅಂತ ಇವತ್ತು ನಾವು ಪ್ರತಿಜ್ಞೆ ಮಾಡೋಣ. ಈಗ ನಮ್ಮ ಸ್ನೇಹಿತರಾದಂತಹ ಮಾನ್ಯ ಡಾಕ್ಟರ್ ತುಕಾರಾಮ್ ಅವರು ಅದನ್ನ ಹೇಳಿ ಎಲ್ಲರೂ ಕೂಡ ಒಂದು ಪ್ರಮಾಣ ವಚನ ಬೋಧಿಸ್ತಾರೆ. ಅದನ್ನು ಎದ್ದು ಅವ್ರು ಹೇಳಿದಾಗಿತ್ತು ಪ್ರಮಾಣ ವಚನ ಬೋಧಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಮತ್ತೆ ವಾಪಸ್ ರಿಪೀಟ್ ಮಾಡಿ ಒಂದು ಪ್ರತಿಜ್ಞೆ ಮಾಡೋಣ. ಈ ಮಹತ್ವದ ದಿನದಂದು RK ವಿಶ್ವವಿದ್ಯಾಲಯದಲ್ಲಿ ಇಲ್ಲಿನ ಪರಿಸರವನ್ನು ವರ್ತಮಾನಕ್ಕೆ ಮತ್ತು ಭವಿಷ್ಯಕ್ಕೆ ಅತ್ಯುತ್ತಮ ವಾತಾವರಣ ನೀಡಲು ಇಲ್ಲಿ ನೆರೆದಿರುವ ನಾವೆಲ್ಲರೂ ಪ್ರತಿಯೊಬ್ಬರು ಒಂದೊಂದು ಗಿಡಗಳನ್ನು ನೆಡುವ ಮೂಲಕ ಈ ದಿನದ ನೆನಪನ್ನ ಹಚ್ಚ ಹಸಿರಾಗಿ ರೂಪಿಸುತ್ತೇನೆಂದು ಈ ಮೂಲಕ ಎಲ್ಲ ಪರಿಸರ ಪ್ರೇಮಿಗಳ ಪರವಾಗಿ, ಈ ನಾಡಿನ ಎಲ್ಲ ಪರಿಸರ ಪ್ರಜ್ಞೆಯ ಪರವಾಗಿ ಪ್ರೀತಿಯಿಂದ ಪ್ರತಿಜ್ಞೆ ಮಾಡುತ್ತೇವೆ.